ನಮ್ಮ ದೇವಸ್ಥಾನಕ್ಕೆ ಬರುವವರ ಭಕ್ತಾದಿಗಳ ಸಂಖ್ಯೆ ಕಡಿಮೆ ಆಗಿದೆ. ಇನ್ನು ಹೇಳುವುದೇನೆಂದರೆ ಇದಕ್ಕೆ ಈ ಧರ್ಮಸ್ಥಳವನ್ನು ಪಾರ್ಟಿ ಮಾಡಲಿಕ್ಕೆ ನಮ್ಮ ಆಕ್ಷೇಪಣೆ ಇಲ್ಲ ಅಂತ ಹೇಳಿರೋದು ಇದೊಂದು ದೊಡ್ಡ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕಂದರೆ ಇವತ್ತು ತೂವಯ್ಯ ಅಂದರೆ ಧರ್ಮಸ್ಥಳವನ್ನು ವಿಕ್ಟಿಮ್ ಆಗಿ ಮಾಡಬೇಕಂತ ಬೆಂಗಳೂರಿನ ಹಿರಿಯ ವಕೀಲರಾಗಿರುವಂಥ ಸಿ.ವಿ. ನಾಗೇಶ್ ಅವರು ಸಲ್ಲಿಸಿದಂಥ ಅರ್ಜಿಯ ಮೇಲೆ ಅವರು ಇವತ್ತು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಬಂದು ಅದರ ಮೇಲೆ ವಾದ ಮಂಡಿಸಿದ್ದಾರೆ. ಆ ನಂತರ ಚಿನ್ನಯ್ಯ ಇವತ್ತು ಮಾನ್ಯ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾನೆ, ಅವರ ವಕೀಲರು ಹಾಜರಾಗಿದ್ದಾರೆ. ಅವರು ಹೇಳುವುದೇನೆಂದರೆ, ಚಿನ್ನಯ್ಯ ಹೇಳುವುದೇನೆಂದರೆ ಇದಕ್ಕೆ ಈ ಧರ್ಮಸ್ಥಳವನ್ನು ಪಾರ್ಟಿ ಮಾಡಲಿಕ್ಕೆ ನಮ್ಮ ಆಕ್ಷೇಪಣೆ ಇಲ್ಲ ಅಂತ ಹೇಳಿರೋದು ಇದೊಂದು ದೊಡ್ಡ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕಂದರೆ ಅವರ ಮೊದಲಿನ ದೂರಿನಲ್ಲಿ ಅನಂತರ ಸುಪ್ರೀಂ ಕೋರ್ಟಿಗೆ ಹಾಕಿದಂಥ ಅರ್ಜಿಯಲ್ಲಿ ಧರ್ಮಸ್ಥಳದ ಮೇಲೆ ಆರೋಪ ಮಾಡಿರೋದು, ಆ ನಂತರ ಅವನು ಬೇಲಿಗಾಗಿ ಅರ್ಜಿ ಸಲ್ಲಿಸಿದಂಥ ಸಂದರ್ಭದಲ್ಲಿ ಕೂಡ ಇಂಥ ಘಟನೆಗಳು ಆಗಿರುವುದು ಅವನು ತನ್ನ ಬೇಲ ಅರ್ಜಿಯಲ್ಲಿ ಕೂಡ ಅದು ಉಲ್ಲೇಖ ಮಾಡಿದ್ದಾನೆ. ಬಟ್ ಇವತ್ತು ನ್ಯಾಯಾಲಯದಲ್ಲಿ ಆಕ್ಷೇಪಣೆ ಸಲ್ಲಿಸದಿರುವುದು ಯಾವುದೋ ಒಂದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಇದರ ಬಗ್ಗೆ ನಾವು ನ್ಯಾಯಾಲಯದಲ್ಲಿ ಮುಂದಿನ ದಿನದಲ್ಲಿ ಅದರ ಬಗ್ಗೆ ನಾವು ವಾದ ಮಂಡಿಸಲಿಕ್ಕಿದ್ದೇವೆ. ಮತ್ತು 2YA ಬಗ್ಗೆ ಈ ಸಂದರ್ಭದಲ್ಲಿ ಅದನ್ನು ಕನ್ಸಿಡರ್ ಮಾಡಲಿಕ್ಕೆ ಆಗುವುದಿಲ್ಲ. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸುಪ್ರೀಂ ಕೋರ್ಟಿನ ಹಲವಾರು ತೀರ್ಪುಗಳನ್ನು ಮತ್ತು ಈಗಾಗಲೇ ಕುಸುಮಾವತಿ ಅವರು 74 ಅಸಹಜ ಸಾವಿಗೆ ಸಂಬಂಧಪಟ್ಟಂತೆ ಹೈಕೋರ್ಟಿನಲ್ಲಿ ಈಗಷ್ಟೇ ಸರ್ಕಾರಕ್ಕೆ ಮಾನ್ಯ ಹೈಕೋರ್ಟು ನೋಟಿಸ್ ಮಾಡಿರುವುದರಿಂದ ಆ ಎಲ್ಲ ವಿಷಯಗಳನ್ನು ಮತ್ತು ಈ ಮೊದಲು ನಮ್ಮ ಉಗ್ರಪ್ಪ ಕಮಿಟಿ ಏನು ರಿಪೋರ್ಟ್ ಕೊಟ್ಟಿದೆ ಆ ಎಲ್ಲ ಅದರ ಮತ್ತು ಸೆಕ್ಷನ್ 2YA ಮೇಲೆ ವಿವರವಾಗಿ ನಾವು ವಾದ ಮಂಡಿಸಲಿಕ್ಕೆ ಇದ್ದೇವೆ. ನಾವು ನಾಡ್ದು 13ಕ್ಕೆ ನೋಡೋ ಮುಂದೆ ಏನಾಗುತ್ತೆ ಅಂತ. ಸರ್, ಸಿ.ವಿ. ನಾಗೇಶ್ ಅವರು ಹೇಳುವುದಂದರೆ ಈ ಸಂದರ್ಭದಲ್ಲಿ ವಿಕ್ಟಿಮನ್ನು ಅಂದರೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಆಗಿದೆ, ಧರ್ಮಸ್ಥಳಕ್ಕೆ ಈ ಘಟನೆಯಿಂದ ಲಾಸ್ ಆಗಿದೆ, ಮತ್ತು ಸುಪ್ರೀಂ ಕೋರ್ಟಲ್ಲಿ ಕೂಡ ನಮ್ಮನ್ನು ಪಾರ್ಟಿಯಾಗಿ ಮಾಡಿದ್ದಾರೆ, ಅದರಿಂದ ಡ್ಯಾಮೇಜ್ ಆಗಿದೆ, ಅದಕ್ಕಾಗಿ ನಮ್ಮನ್ನು 2Yಯಲ್ಲಿ ವಿಕ್ಟಿಮ್ ಆಗಿ ಮಾಡಬೇಕು ಅಂತ ಅವರು ವಾದವನ್ನು ಮಂಡಿಸಿದ್ದಾರೆ. ಸರ್, ಅಂದರೆ SIT ಪರ ವಕೀಲರು 2Y ಅಡಿಯಲ್ಲಿ ಅದು ಬರುವುದಿಲ್ಲ. ಯಾಕಂದರೆ ವಿಕ್ಟಿಮ್ ಆಗಿ ಕನ್ಸಿಡರ್ ಮಾಡಲಿಕ್ಕೆ ಬರುವುದಿಲ್ಲ. ಯಾಕಂದರೆ ಖಾಲಿ ಅವರು ಡೆಫಿನೇಷನ್ ಕ್ಲಾಸನ್ನು ಮಾತ್ರ ಹೇಳಿದ್ದಾರೆ, BNSS ಅಲ್ಲಿ ಎಲ್ಲಿ ಕೂಡ ಅವಕಾಶ ಇಲ್ಲ. ಅದರಿಂದ ಈ ಸಂದರ್ಭ ಅದನ್ನು ಕನ್ಸಿಡರ್ ಮಾಡಬಾರ್ದಂತ ಅವರು ತಮ್ಮ ಆಕ್ಷೇಪಣೆ ಮತ್ತು ಆರ್ಗ್ಯುಮೆಂಟನ್ನು ಅವರು ಮಾಡಿದ್ದಾರೆ. ಆರೋಪಿಯಾಗಿದ್ದರೆ ಮಾತ್ರ ಕನ್ಸಿಡರ್ ಮಾಡ್ಬೋದು ಅಂತ ಹೇಳಿ ಏನಾದರೂ ಆರೋಪಿಯಾಗಿದ್ದರೆ ಮಾತ್ರ ಆಗುತ್ತೆ ಅವರಿಗೆ ಕನ್ಸಿಡರ್ ಮಾಡೋದಕ್ಕೆ, ಸಂತ್ರಸ್ತೆಯಲ್ಲಿ ಅಡಿಯಲ್ಲಿ ಬರುವುದಿಲ್ಲ ಅಂತೇಳಿ ಏನಾದರೂ ಹೇಳಿದ್ರು? ಅಲ್ಲಲ್ಲ, ಅವರು ಹೇಳುವುದೇನೆಂದರೆ 2Yಯಲ್ಲಿ ಈ ಸಂದರ್ಭದಲ್ಲಿ ವಿಕ್ಟಿಮ್ ಆಗಿ ಕನ್ಸಿಡರ್ ಮಾಡಲಿಕ್ಕೆ ಆಗುವುದಿಲ್ಲ ಅಂತ. ಮತ್ತು ಆರೋಪಿ ಅಂದರೆ ಈಗಾಗಲೇ ಅವರು ಹೇಳುವುದಂದರೆ ನಾವು ಒಬ್ಜೆಕ್ಟರ್ ಆಗಿ ಇಲ್ಲಿ ಎಪೇರ್ ಆಗಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳೋದು. ಆದರೆ ಸಿ.ವಿ. ನಾಗೇಶ್ ಅವರು ಸಲ್ಲಿಸಿದಂಥ 2Yಯಲ್ಲಿ ನಮ್ಮನ್ನು ಆರೋಪಿ ಅಂತ ಅವರು ಉಲ್ಲೇಖ ಮಾಡಿರುವುದರಿಂದ ಮತ್ತೆ ಮಾನ್ಯ ನ್ಯಾಯಾಲಯದಲ್ಲಿ ಮುಂದಿನ ದಿನದಲ್ಲಿ ಇದರ ಮೇಲೆ ಒಂದು ವೇಳೆ ಆದೇಶ ಆದರೆ ಅದು ನಮಗೆ ಅಂದರೆ ಮಹೇಶ್ ಶೆಟ್ಟಿ, ತಿಮ್ಮರೋಡಿ ಮತ್ತು ಇತರರಿಗೆ ಅದರಿಂದ ಪರಿಣಾಮ ಉಂಟಾಗುವುದರಿಂದ ನಾವು ಅದನ್ನು ಎಪೇರ್ ಆಗಿದ್ದೇವೆ, ಅದರ ಮೇಲೆ ಆಕ್ಷೇಪಣೆ ಹಾಕಿದ್ದೇವೆ. ಅದರ ಮುಂದಿನ ದಿನದಲ್ಲಿ ಅಂದರೆ 13ನೇ ತಾರೀಕಿಗೆ ಮಾನ್ಯ ನ್ಯಾಯಾಲಯದಲ್ಲಿ ನಾವು ವಾದವನ್ನು ಮಂಡಿಸಲಿಕ್ಕಿದ್ದೇವೆ. ಈಗ ಅವರು ಸಂತ್ರಸ್ತ ನೆಲೆಯಲ್ಲಿ ಅರ್ಜಿ ಹಾಕಿರುವಂಥದ್ದು, ಒಂದು ವೇಳೆ ಆರೋಪಿ ಆಗಿದ್ದರೆ ಧರ್ಮಸ್ಥಳ ಅವರಿಗೆ ಅರ್ಜಿ ಪರಿಗಣಿಸ್ತಾ ಇದ್ದಾರೆ? ಅಲ್ಲ, ಈಗ ವಿಕ್ಟಿಮ್ ಆಗಿರೋ ಅವರು ವಿಕ್ಟಿಮ್ ನಮಗೆ ಈ SIT ಅಂದರೆ ಯಾರು ಚಿನ್ನಯ್ಯ ಏನು ಕೇಸ್ ಕೊಟ್ಟಿದ್ದಾನೋ ಧರ್ಮಸ್ಥಳ ಠಾಣೆಯಲ್ಲಿ, ಚಿನ್ನಯ್ಯ ಏನು ಈ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೊಟ್ಟಿದ್ದಾನೋ ಅದರಿಂದ ನಮಗೆ ನಮ್ಮ ದೇವಸ್ಥಾನಕ್ಕೆ ಬರುವವರ ಭಕ್ತಾದಿಗಳ ಸಂಖ್ಯೆ ಕಡಿಮೆ ಆಗಿದೆ, ಆ ನಂತರ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಬರುವವರ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗಿದೆ ಅಂತ ಅವರು ಆ ಅಡಿಯಲ್ಲಿ ಆ ಬೆನಿಫಿಟನ್ನು ತಗೊಳ್ಳಿಕ್ಕೆ ಅವರು ಅರ್ಜಿ ಹಾಕಿದ್ದಾರೆ, ನಮ್ಮನ್ನು ವಿಕ್ಟಿಮ್ ಆಗಿ ಪರಿಗಣಿಸಬೇಕು ಅಂತ. ಆದರೆ ನನ್ನ ಮನವಿ ಇಷ್ಟೇ, ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಮತ್ತು ಸಿಟಿ ಸಿವಿಲ್ ಕೋರ್ಟಲ್ಲಿ ಅವರು ಡಿಫೆಮೇಷನ್ ಕೇಸ್ ಮತ್ತು ಇತರ ಕೇಸನ್ನು ಹಾಕಿ ಅಲ್ಲಿ ಅವರು ಅದರ ಕ್ಲೈಮ್ ಮಾಡ್ತಿರುವಂಥ ಸಂದರ್ಭದಲ್ಲಿ ಇಲ್ಲಿ ಬಂದು ಅವರು ನಮಗೆ ಇಲ್ಲಿ ವಿಕ್ಟಿಮ್ ಮಾಡಬೇಕು ಅಂತ ಎಲ್ಲಿ ಕೂಡ ಅವರಿಗೆ ಅವಕಾಶ ಇಲ್ಲ. ಆ ನಂತರ ಇಲ್ಲಿವರೆಗೆ ತನಿಖೆ ಕಂಪ್ಲೀಟ್ ಆಗಲಿಲ್ಲ, ಏನೋ ಚಿನ್ನಯ್ಯ ಹೇಳಿದ್ದಾನೆಂಬ ಮಾತ್ರಕ್ಕೆ ನಾವು ಅದನ್ನು ಕನ್ಸಿಡರ್ ಮಾಡಲಿಕ್ಕೆ ಆಗಲ್ಲ. ಇವನ್ ನನ್ನ ಹೇಳಿಕೆ ಅಂದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಇಲ್ಲಿವರೆಗೆ ಪೊಲೀಸ್ನವರು ವಿಚಾರಣೆ ಮಾಡಲಿಲ್ಲ. ಅದರಿಂದ ಈ ಸಂದರ್ಭದಲ್ಲಿ ಅವನು ಹೇಳಿದ್ದಾನೆ ಎಂಬ ಮಾತ್ರಕ್ಕೆ ನಮ್ಮನ್ನು ಇಲ್ಲಿ ಅವನ ಈ ಸ್ಟೇಟ್ಮೆಂಟಿಂದ ನಮಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಧರ್ಮಸ್ಥಳವನ್ನು ವಿಕ್ಟಿಮ್ ಮಾಡೋದು ಸರಿಯಲ್ಲ ಅಂತ ನಮ್ಮ ವಾದ. ಸರ್,
ಸರ್ ಚಿಹ್ನೆ ಅಂದರೆ ಅವನು ಬರ್ಬೋದು ಸರ್. ಅವನಿಗೆ ಅಂದರೆ ಈ ಪ್ರಕರಣದಲ್ಲಿ ಅವನ ಆರೋಪಿ ಆಗಿರೋದರಿಂದ ಅವನಿಗೆ ಬರಲಿಕ್ಕೆ ಅವಕಾಶಗಳಿದೆ. ಅದನ್ನು ನಾವಾಗಲೇ ಕೋರ್ಟ್ ಆಗಲಿ ಅವನು ಡಿನೇ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಒಂದು ಅರ್ಜಿ ಮೇಲೆ ವಾದ ವಿವಾದಗಳು ನಡೆಯುವುದನ್ನು ಅವನಿಗೆ ಆಲಿಸಲಿಕ್ಕೆ ಅದಕ್ಕೆ ಅವಕಾಶ ಇದೆ. ಏನು ಹೇಳಿದೆ ಕೋರ್ಟ್ ಯಾರ ಬಗ್ಗೆ? ನಿಮಗೆ 13ಕ್ಕೆ ಯಾವ ಗಡಿ? ಅಲ್ಲ, ಈಗ ಇಲ್ಲಿ 4 ಕೋರ್ಟ್ಗಳ ಇದಿರುವುದರಿಂದ ಅವರಿಗೆ ಬ್ಯುಸಿ ಶೆಡ್ಯೂಲ್ ಇರುವುದರಿಂದ ಇವತ್ತು ಅವರಿಗೆ ಕೂಡ ಇಲ್ಲಿ ಕೊಡುವುದಿಲ್ಲ ಅಂತ ಹೇಳಿದರು. ಸಿ ವಿ ನಾಗೇಶ್ ಅವರಿಗೆ ಕೂಡ ನಾನು ಬೆಳಗಿನ ಅವಕಾಶ ಕೊಡಲಿಕ್ಕೆ ಆಗಲ್ಲ, ಯಾಕಂದರೆ ತುಂಬ ಸಾಕ್ಷ್ಯ ವಿಚಾರಣೆ ಎಲ್ಲ ಇರುವುದರಿಂದ. ಮತ್ತು ಅವರು ಹಿರಿಯ ವಕೀಲರು ಮತ್ತು ಹೈಕೋರ್ಟ್ನಿಂದ ಅಲ್ಲಿಂದ ಬಂದಿರುವುದರಿಂದ, ಬೆಂಗಳೂರಿನಿಂದ ಬಂದಿರುವುದರಿಂದ ಅವರು ನಾನು ಒಂದು 20 ನಿಮಿಷ ನಾನು ಕೋರ್ಟನ್ನು ಕನ್ವಿನ್ಸ್ ಮಾಡಲಿಕ್ಕೆ ಇದ್ದೇನೆ ಅಂತ ಹೇಳಿದರು. ಆ ನಂತರ ಅವರಿಗೆ ಆರ್ಗ್ಯುಮೆಂಟಿಗೆ ಅವಕಾಶ ಮಾನ್ಯ ನ್ಯಾಯಾಲಯ ಕೊಟ್ಟಿದೆ. ನಿಮಗೆ ಯಾವ ಡೇಟ್ ಕೊಟ್ಟಿದೆ? ನನಗೆ 13ಕ್ಕೆ ನನಗೆ ಅವಕಾಶ ಕೊಟ್ಟಿದೆ. ನಿಮ್ಮ ವಾದ? ಎಸ್. ಅದು 100ಕ್ಕೆ 100 ಅವರು ಹಾಕಿದಂಥ 2I ಅರ್ಜಿ ಮಾನ್ಯ ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಅವಕಾಶ ಇಲ್ಲ. ಅದನ್ನು ನಾವು ಮುಂದಿನ ದಿನದಲ್ಲಿ ನಾವು ನ್ಯಾಯಾಲಯವನ್ನು ಕನ್ವಿನ್ಸ್ ಮಾಡಲಿಕ್ಕಿದ್ದೇವೆ ಸರ್. ಅಂದರೆ ಚಾರ್ಜ್ ಶೀಟ್ ಹಾಕಿದ ಮೇಲೆ? ಅಲ್ಲಲ್ಲ, ಚಾರ್ಜ್ ಶೀಟ್ ಹಾಕಿದ ನಂತರ ಕೂಡ ಅದನ್ನು ಮಾಡಲಿಕ್ಕೆ ಆಗಲ್ಲ ಸರ್. ಯಾವುದೇ ಕಾರಣಕ್ಕಾಗಿ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಅವ್ರು ಹೇಳೋದೇನು, ಇದರಿಂದ ನಮಗೆ ಸಮಸ್ಯೆ ಆಗಿದೆ ಅಂತ ಹೇಳೋದು. ಈ ಕೇಸ್ನಿಂದ ನಮಗೆ ಸಮಸ್ಯೆ ಆಗಿದೆ ಅಂತ. ಸಮಸ್ಯೆ ಆದ ಬಗ್ಗೆ ಎಲ್ಲಿದೆ? ರೆಕಾರ್ಡ್ಸ್ ಎಲ್ಲಿದೆ ಸರ್? ಅವರೇನೋ ಪೆನ್ ಡ್ರೈವ್ ಹಾಕಿದ್ದಾರೆ. ಪೆನ್ ಡ್ರೈವ್ ಅನ್ನು FSL ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸದೆ ಆ ನಂತರ ಸರ್ಟಿಫಿಕೇಟನ್ನು ಎನ್ಕ್ಲೋಸ್ ಮಾಡದೆ ಅದನ್ನು ಕನ್ಸಿಡರ್ ಮಾಡಲಿಕ್ಕೆ ಆಗಲ್ಲ. ಅದಕ್ಕೆ ಹಲವಾರು ಡಿಸಿಷನ್ಸ್ ಇದೆ. ಅದನ್ನು ನಾವು ಕೋರ್ಟಲ್ಲಿ ಆ ಬಗ್ಗೆ ನಾವು ವಾದ ಮಂಡಿಸಲಿಕ್ಕಿದ್ದೇವೆ ಸರ್.